ಹಾಯ್ ಎಲ್ರಿಗೂ ನಮಸ್ತೆ. ಇದು ಸೋಮವಾರದ ಮಿನಿ ಬ್ಲಾಗು. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಪೂಜೆನೆಲ್ಲ ಮುಗಿಸ್ಕೊಂಡು ಟಿಫನ್‌ಗೆ ರೆಡಿ ಮಾಡ್ತಿದ್ದೀನಿ. ರಾಗಿ ದೋಸೆ, ಟೊಮೆಟೊ ಚಟ್ನಿ ಹಾಗೆ ಆಲೂಗಡ್ಡೆ ಪಲ್ಯ ಮಾಡ್ತಿದ್ದೀನಿ. ಹಿಟ್ಟು ಈ ಥರ ನೊರೆ ಬಂದಾಗ ಪಡ್ಡು, ಇಡ್ಲಿ, ದೋಸೆ ತುಂಬಾನೇ ಸಾಫ್ಟಾಗಿ ಬರುತ್ತೆ. ಹಾಗೆ ರುಚಿ ತುಂಬಾನೇ ಚೆನ್ನಾಗಿರುತ್ತೆ. ರಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳ ವೇಟ್ ಗೇನ್ ಆಗುತ್ತೆ. ಸೊ ಅವಾಗವಾಗ ರಾಗಿ ದೋಸೆ, ಇಡ್ಲಿ, ಪಡ್ಡು, ಇನ್ನು ರಾಗಿ ರೊಟ್ಟಿ ಈ ಥರ ಕೊಡೋದ್ರಿಂದ ಮಕ್ಕಳು ಕೂಡ ತುಂಬಾನೇ ಹೆಲ್ತಿಯಾಗಿರ್ತಾರೆ. ಅವರ ಸ್ನ್ಯಾಕ್ಸ್ ಬಾಕ್ಸಿಗೋಸ್ಕರ ನಾನಿಲ್ಲಿ ಶೇಂಗಾ ಕಾಳು ಸಲಾಡ್ನ ಮಾಡ್ತಿದ್ದೀನಿ. ಇನ್ನು ಟೊಮೊಟೊ ಚಟ್ನಿ ವೈಶುಗೆ ತುಂಬಾ ಇಷ್ಟ ಆಗುತ್ತೆ. ದೋಸೆಗೆ ಒಳ್ಳೆ ಕಾಂಬಿನೇಷನು. ಹಾಗಾಗಿ ನಾನು ಅವಳಿಗೋಸ್ಕರ ಅಂತಲೇ ಟೊಮೊಟೊ ಚಟ್ನಿನ ಮಾಡ್ತಿದ್ದೀನಿ. ದೋಸೆ ಪ್ಲೇನ್ ಆಗಿ ಮಾಡೋ ಬದಲು ಅದರ ಮೇಲೆ ಸ್ವಲ್ಪ ವೆಜಿಟೇಬಲ್ನೆಲ್ಲ ಹಾಕಿ ಕಡಲೆ ಪುಡಿ, ತುಪ್ಪ ಹಾಕಿಕೊಟ್ಟಾಗ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಾ ತಿಂತಾರೆ. ಅವ್ರಿಗೆ ಟಿಫನ್ನ ರೆಡಿ ಮಾಡಿಕೊಟ್ಬಿಟ್ಟು ಲಂಚ್ ಬಾಕ್ಸಿಗೆ ಅಂತ ಹೇಳಿ ನಾನಿಲ್ಲಿ ಚಪಾತಿನ ಮಾಡ್ಕೊಳ್ತಿದ್ದೀನಿ. ದೋಸೆ ಅಷ್ಟೊತ್ತಿನವರೆಗೂ ಚೆನ್ನಾಗಿರಲ್ಲ ಅಂತ ಹೇಳಿ ಇನ್ನು ಲಂಚ್ ಬಾಕ್ಸ್ ಕೂಡ ರೆಡಿ ಆಯಿತು.